ನಾನಿಲ್ಲಿ ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ತೆಂಗಿನ ಎಣ್ಣೆ ಹಾಕೊಳ್ತೇನೆ. ಎಣ್ಣೆ ಬಿಸಿಯಾದ ನಂತರ ಈಗ ನಾನು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು 12 ಬೆಳ್ಳುಳ್ಳಿಯನ್ನು ಜಜ್ಜಿ ಕ್ರಷ್ ಮಾಡಿ ಹಾಕ್ತೇನೆ. ಕಲರ್ ಚೇಂಜ್ ಆಗಲಿ, ಬೆಳ್ಳುಳ್ಳಿ ಕೆಂಪಾಗಬೇಕು. ಬೆಳ್ಳುಳ್ಳಿ ಒಳ್ಳೆ ಕೆಂಪಾದ ನಂತರ ನಾನು 5 ಬ್ಯಾಡಗೆ ಮೆಣಸನ್ನು ತುಂಡು ಮಾಡಿ ಹಾಕ್ಕೊಳ್ತೇನೆ. ಖಾರಕ್ಕೆ ಎಷ್ಟು ಬೇಕಂತ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫ್ಲೇಮನ್ನು ಈಗ ನಾನು ಮೀಡಿಯಮಲ್ಲಿ ಇಟ್ಕೊಂಡಿದ್ದೇನೆ. ಇಲ್ಲಿ ನಾನು ಅರ್ಧ kg ತೊಂಡೆಕಾಯಿ ತಗೊಂಡಿದ್ದೇನೆ. ಈ ರೀತಿ ಸಣ್ಣಕ್ಕೆ ತುಂಡು ಮಾಡ್ಕೊಳ್ಳಿ. ಎಷ್ಟು ಸಣ್ಣಕ್ಕೆ ಆಗ್ತದೆ ಅಷ್ಟು ಸಣ್ಣಕ್ಕೆ ತುಂಡು ಮಾಡಿಕೊಂಡ್ರೆ ಒಳ್ಳೆ ಬೇಗ ಫ್ರೈ ಆಗ್ತದೆ. ಇದು ರುಚಿಗೆ ತಕ್ಕಷ್ಟು ಸಾಲ್ಟ್, ಉಪ್ಪು ಹಾಕೋಣ. 1/4 ಟೀ ಸ್ಪೂನ್ ಅಷ್ಟು ಅರಸಿನ ಟರ್ಮರಿಕ್. ಈಗ ನಾವು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ನಾನ್ ಸ್ಟಿಕ್ ಪ್ಯಾನ್ ತಗೊಂಡಿದ್ದೇನೆ, ಅಗಲದ್ದು. ಸೊ ನಾನ್ ಸ್ಟಿಕ್ ಪ್ಯಾನ್ ತಗೊಂಡ್ರೆ ಒಳ್ಳೆಯದಾಗ್ತದೆ. ಸೊ ನೀರು ಹಾಕದೆ ನಾನು ಈ ರೀತಿ ಮಿಕ್ಸ್ ಮಾಡ್ತಾ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ತೇನೆ. ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡ್ಕೊಂಡ ನಂತರ ಈಗ ನಾನು ಸ್ವಲ್ಪ ವಾಟರ್ ನೀರು ಸ್ಪ್ರಿಂಕಲ್ ಮಾಡ್ಕೊಳ್ತೇನೆ. ಈಗ ನಾನು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಇದನ್ನು 10 ಮಿನಿಟ್ ಬೇಯಲಿಕ್ಕೆ ಬಿಡುವ, ಬಾಯಿ ಮುಚ್ಚಿ. 10 ಮಿನಿಟ್ ಲೋ ಫ್ಲೇಮಲ್ಲಿ ಬೆಂದಿದೆ. ಈಗ ಪುನಃ ನಾನು ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಕಲರ್ ಚೇಂಜ್ ಆಗಲಿ, ಆಗ ರುಚಿ ಒಳ್ಳೆಯದಾಗ್ತದೆ. ಸಾಕು, ತೊಂಡೆಕಾಯಿ ಒಳ್ಳೆಯ ರೀತಿ ಫ್ರೈ ಆಗಿದೆ. ಈಗ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ, ಮಸ್ಟರ್ಡ್ ಸೀಡ್ಸ್ ಹಾಕೋಣ. ಪಟ ಆಗಲಿ. ಸಾಸಿವೆ ಕ್ರ್ಯಾಕಲ್ ಆದ ನಂತರ ಅರ್ಧ ಟೀ ಸ್ಪೂನ್ ಉದ್ದಿನ ಬೇಳೆ, ಉರದ್ ದಾಲ್ ಹಾಕೋಣ. ಕೆಂಪಾಗಲಿ ಉದ್ದಿನ ಬೇಳೆ. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡಿದ್ದೇನೆ. ಈಗ ನಂತರ 1/4 ಟೀ ಸ್ಪೂನ್ ಅಷ್ಟು ಹಿಂಗ, ಹೆಸರುಪುಡಿ ಹಾಕೋಣ. ಇಲ್ಲಿ ನೀವು ನೋಡ್ಬೋದು ಉದ್ದಿನ ಬೇಳೆ ಕೆಂಪಾಗಿದೆ. ಸಾಕು, ಫ್ಲೇಮ್ ಆಫ್ ಮಾಡುವ. ಒಗ್ಗರಣೆ ರೆಡಿಯಾಗಿದೆ. ಈಗ ನಾವು ಒಗ್ಗರಣೆಯನ್ನು ಮೇಲೆಲ್ಲ ಹಾಕೋಣ. ಅಲ್ಲಿಗೆ ನಮ್ಮದು ತೊಂಡೆಕಾಯಿ ಸ್ಟರ್ ಫ್ರೈ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ.